ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಮೂಲಭೂತ ಸೌಕರ್ಯ ಕೊರತೆ. ಯುವ ಕರ್ನಾಟಕ ವೇದಿಕೆಯಿಂದ ಮನವಿ. ಗದಗ ಜಿಲ್ಲೆ ರೋಣ ತಾಲೂಕಿನ ಹೊಳೆಆಲೂರಿನ ಸುತ್ತಮುತ್ತಲಿನ ಗ್ರಾಮದಿಂದ ಬರುವ ರೋಗಿಗಳು ಚಿಕಿತ್ಸೆಗೆ ಮೂಲಭೂತ ಸೌಕರ್ಯ ಕೊರತೆ. ಯುವ ಕರ್ನಾಟಕ ವೇದಿಕೆಯಿಂದ ಮನವಿ. ಕರ್ನಾಟಕದ ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ವೈದ್ಯರು, ಶುಶ್ರೂಷಕರ ಕೊರತೆ, ಔಷಧಿಗಳ ಅಭಾವ ಹಾಗೂ ಕಟ್ಟಡಗಳ ದುಸ್ಥಿತಿ ಮುಖ್ಯ ಸಮಸ್ಯೆಗಳಾಗಿವೆ. ಇವುಗಳ ನಿವಾರಣೆಗೆ ಸರ್ಕಾರ ಆಯುಷ್ಮಾನ್ ಆರೋಗ್ಯ ಮೂಲಸೌಕರ್ಯ ಯೋಜನೆ ಹಾಗೂ ನವಜಾತ ಶಿಶು ತಪಾಸಣೆಯಂತಹ ಕಾರ್ಯಕ್ರಮಗಳನ್ನು ಜಾರಿಗೆ ತಂದಿದ್ದರೂ ಸ್ಥಳೀಯ ಮಟ್ಟದಲ್ಲಿ ಇನ್ನೂ ಹಲವು ಸುಧಾರಣೆಗಳ ಅಗತ್ಯವಿದೆ. ಅರ್ಹ ವೈದ್ಯರು, ನರ್ಸ್ಗಳು ಮತ್ತು ತಜ್ಞರ ಹುದ್ದೆಗಳು ಖಾಲಿ ಇರುವುದರಿಂದ ಸಕಾಲದಲ್ಲಿ ಚಿಕಿತ್ಸೆ ಸಿಗುತ್ತಿಲ್ಲ. ಮೂಲ ಸೌಕರ್ಯಗಳ ಕೊರತೆ, ಕುಡಿಯುವ ನೀರು, ವಿದ್ಯುತ್, ರೋಗಿಗಳಿಗಾಗಿ ವಸತಿಗೃಹ ಹಾಗೂ ನೈರ್ಮಲ್ಯದ ಕೊರತೆಯಾಗಿದೆ. ಔಷಧಿಗಳ ಅಭಾವ, ಅಗತ್ಯ ಜೀವರಕ್ಷಕ ಔಷಧಿಗಳು ಮತ್ತು ಪ್ರಯೋಗಾಲಯದ ಉಪಕರಣಗಳ ಕೊರತೆಯಿಂದಾಗಿ ಬಡ ರೋಗಿಗಳು ಪರದಾಡಬೇಕಾಗುತ್ತದೆ. ನಿರ್ವಹಣೆ, ಗ್ರಾಮೀಣ ಪ್ರದೇಶದ ಆಸ್ಪತ್ರೆಗಳಿಗೆ ಸರಿಯಾದ ರಸ್ತೆ ಸಂಪರ್ಕ ಮತ್ತು ಕಟ್ಟಡ ನಿರ್ವಹಣೆ ಇಲ್ಲದಿರುವುದು ದುರ್ದೈವ. ಈ ಸಂದರ್ಭದಲ್ಲಿ ಯುವ ಕರ್ನಾಟಕ ವೇದಿಕೆಯ ಜಿಲ್ಲಾ ಉಪಾಧ್ಯಕ್ಷರು ಬಸವರಾಜ ಹಾದಿಮನಿ, ನಿಂಗಪ್ಪ ಹಾದಿಮನಿ, ಮಾರುತಿ ಮಾಡಸೊಪ್ಪಿ, ಶರೀಫ್ ನದಾಫ್, ರಾಜು ಹೊಂಬಾಳ, ಬಾಬು ಕಾತರಕಿ, ನಯೀಂ ನದಾಫ್, ನಿಯಾಜ್ ಮುಲ್ಲಾ, ಹನುಮಂತ್ ಗಾಡಗೋಳಿ, ಅಶೋಕ್ ಮುಂದಿನಮನಿ ಮತ್ತು ಸುತ್ತಮುತ್ತಲಿನ ಗ್ರಾಮದ ಗ್ರಾಮಸ್ಥರು ಭಾಗವಹಿಸಿದ್ದರು. ಸುಮಾರು ವರ್ಷಗಳಿಂದ ಈಗ ಹೊಳೆಆಲೂರು ಆರೋಗ್ಯ ಪ್ರಾಥಮಿಕ ಕೇಂದ್ರ ಅಂತಂದರೆ 24 ಹೊಳೆಆಲೂರಿಂದ ಒಂದು ಆಸ್ಪತ್ರೆ ಇದೆ. ಈ ಆಸ್ಪತ್ರೆ ಸುಮಾರು ಒಂದು 21 ಗ್ರಾಮಗಳಿಗೆ ಇದು ಬಿಗ್ ಸಿಟಿ ಹೊಳೆಆಲೂರಿಗೆ, ಅಂದ್ರೆ ಸುತ್ತಮುತ್ತ ಹಳ್ಳಿಗೆ ಏನಪ್ಪ ಅಂತಂದ್ರೆ ಬಿಗ್ ಸಿಟಿ. ರೋಣ ಬಿಟ್ರಪ್ಪ ಅಂತಂದ್ರೆ ನೆಕ್ಸ್ಟ್ ಬರೋ ಹೊಳೆಆಲೂರು, ದೊಡ್ಡೂರಪ್ಪ ಅಂತಂದ್ರೆ ಆಲೂರು ಒಂದು ಊರಿದೆ. ಜನ್ಮಸ್ಥಳ ಐತಿ. ಏನಪ್ಪ ಅಂತಂದ್ರೆ ಇಲ್ಲ ಸಾಕಷ್ಟು ನೀರಿನ ಉಪ್ಪಿಡಿಗೂ ಭಾಳ ಆಗ್ತದೆ. ಎಷ್ಟಾಗುತ್ತೆ ಉಪ್ಪಿಡಿ? 80ರಿಂದ 100 ಮಂದಿ ನೀವೊಬ್ಬರು ಏನು ಅದನ್ನು ಸರಿಪಡಿಸಾಗತ್ತೆ. ಓಪಿಡಿ ಅಂತಂದರೆ ಬಂದಂಥ ಪೇಷಂಟ್ಗಳಿಗೆ ಸರಿಯಾಗಿ, ಬಂದಂಥ ರೋಗಿಗಳಿಗೆ ಸರಿಯಾಗಿ ಟ್ರೀಟ್ಮೆಂಟ್ ಕೊಡೋದಕ್ಕೆ ಬರುವವರಿಗೆ ಓಪಿಡಿಗೆ ನೋಡುವಂಥದಕ್ಕೆ ಡಾಕ್ಟರ್ ಅದಕ್ಕೆ ಓಪಿಡಿ ಅಂತ ಇಂಗ್ಲೀಷ್ನಾಗ ಹೇಳ್ತಾರೆ. ಹೀಗಾಗಿ ಹೊಳೆಯಾರು ಬರೀ ಹೊಳೆಯಾರು ವಿಭಾಗಕ್ಕಿದೆ. ಇನ್ನು ನಾವು ಸರಿಯಾಗಿ ಆಸ್ಪತ್ರೆ ಒಳಗೆ ಸರಿಯಾಗಿ ಟ್ರೀಟ್ಮೆಂಟ್ ಸರಿಯಾಗಿ ಇರ್ತಪ್ಪ ಅಂತಂದ್ರೆ ಇನ್ನೂ ಎಷ್ಟು ಜನ ಕೂರ್ಬೋದು ಅದನ್ನು ವಿಚಾರ ಮಾಡಿಕೊಂಡು ಸಂಬಂಧಪಟ್ಟಂಥ DHO ಆಗಿರ್ಬೋದು. ಈಗ ಹೋದ ತಿಂಗಳೊಳಗೆ ನಮ್ಮ ಗ್ರಾಮ ಘಟಕ ಉಪಾಧ್ಯಕ್ಷ ಶರೀಫ್ ಅವರು ಆಲ್ರೆಡಿ ನಮ್ಮ ಯುವ ಕರ್ನಾಟಕ ಮಟ್ಟಿಗೂ ಹಾಕಿದ್ದೆ. ಡಾಕ್ಟರ್ಸ್ದ ಒಂದು ಹೋಗುವಂಥ ವೇಳೆ ಸ್ವಲ್ಪ ಏರುಪೇರು ಆಗಿತ್ತು ಅಂತಂದು ಆ ವಿಷಯದ ಅನುಸಾರವಾಗಿ ನಾವು DHO ಮಾತಾಡಿದ್ದೀವಿ. ದಯವಿಟ್ಟು ಏನಪ್ಪ ಅಂತಂದ್ರೆ ಇದು ಒಂದು ಹೊಳೆಯಾರು ದೊಡ್ಡದ ಒಂದು ಗ್ರಾಮ ಇದೆ. ಈ ಗ್ರಾಮಕ್ಕೆ ಏನಪ್ಪ ಅಂತಂದ್ರೆ ಸಾಕಷ್ಟು ಹಳ್ಳಿಗಳು ಸಂಬಂಧಪಡ್ತವೆ. ಇಲ್ಲಿ ನೀವು ಸತತವಾಗಿ ಬಂದು ಒಂದು 2 ವರ್ಷ ಸರಿಯಾಗಿ ಬಂತಾರೆ. ಇಲ್ಲಿಂದ ಒಂದು ನಿಮ್ಮ ಕೈಗಳಿಂದ ಎಲ್ಲರಿಗೂ ಸರಿಯಾಗಿ ಟ್ರೀಟ್ಮೆಂಟ್ ನಡೆದೈತಿ. ನಮ್ಮದು ಉದ್ದೇಶ, ಯುವ ಕರ್ನಾಟಕದ ಉದ್ದೇಶ ಏನಪ್ಪ ಅಂತಂದ್ರೆ ಇನ್ನೂ ಬರುವಂಥ ಎಲ್ಲ ರೋಗಿಗಳಿಗೆ ಸರಿಯಾಗಿ ಟ್ರೀಟ್ಮೆಂಟ್ ಆಗಬೇಕು. ಸರಿಯಾಗಿ ಅವ್ರಿಗೆ ಏನಪ್ಪ ಅಂತಂದ್ರೆ ಒಂದು ಬೆಡ್ಡಿನ ವ್ಯವಸ್ಥೆ ಇಲ್ಲ. ನಾನು ಇವತ್ತು ಕೇಳಲ್ಪಟ್ಟೆ ನಾನು ಏನಂತ ಅಂತಂದ್ರೆ ಬೆಡ್ ಏನು ಪೇಷಂಟ್ ಬಂದು ಮಕ್ಕೊಂತಾರಲ್ಲ, ಬಂದು ರಿಟರ್ನ್ ಹೊಳ್ಳಿ ನಾವು ಆ ಪೇಷಂಟ್ ಕಡೆ ಆ ಪೇಷಂಟ್ ಏನಾದ್ರು ಡಿಸ್ಚಾರ್ಜ್ ಆತಪ್ಪ ಅಂತಂದ್ರೆ ಆ ಬೆಡ್ನು ಹೊಳ್ಳಿ ಹೆಂಗೆ ಸನ್ನೆ ಅಂತಂದ್ರೆ. ಸೊ ಹೀಗಾಗಿ ಆ ಬೆಡ್ಡಿನ ಒಂದು ವ್ಯವಸ್ಥೆ ಆಗಿರ್ಬೋದು, ಮತ್ತೇನಪ್ಪ ಅಂತಂದ್ರೆ ಬಿಸಿನೆಸ್ ಆಗಿರ್ಬೋದು, ಆ ನೀರಿನ ವ್ಯವಸ್ಥೆ ಆಗಿರ್ಬೋದು, ಮತ್ತೇನಪ್ಪ ಅಂದ್ರೆ ಇಲ್ಲಿ ಬಂದಂಥ ಡಾಕ್ಟರ್ಸ್ ಇರಲಿಲ್ಲ ಅಂದರೂ ಕೂಡ ಇರುವಂಥ ಸ್ಟಾಫ್ಗಳ ಬಂದಂಥ ರೋಗಿಗಳ ಜೊತೆ ಬಂದಂಥ ರೋಗಿಗಳ ಅವ್ರ ಜೊತೆ ಬಂದಂಥ ಸಂಬಂಧಿಕರ ಜೊತೆ ಸರಿಯಾಗಿ ನಾವು ಒಂದು ಅಚ್ಚುಕಟ್ಟಾಗಿ 2 ಮಾತು ಮಾತಾಡ್ಬೇಕಪ್ಪ ಅಂತಂದ್ರೆ ಆಲ್ರೆಡಿ ಆರಾಮಾಗಿ ಹೋಗ್ಬಿಡ್ತಾನೆ ಇವ. ನಾವು ಇಲ್ಲ ಸರಿಯಾಗಿ ಟ್ರೀಟ್ಮೆಂಟ್ ತಗೋಲಿಲ್ಲ, ಸರಿಯಾಗಿ ನಾವು ಸ್ಪಂದನೆ ಮಾಡಿಲ್ಲಪ್ಪ ಅಂತಂದ್ರೆ ಇಲ್ಲಿರೋರಿಗೂ ಕೆಟ್ಟ ಹೆಸರು ಬರುತ್ತೆ, ಊರಿಗೆ ಕೆಟ್ಟ ಹೆಸರು ಬರುತ್ತೆ, ನೀವು ಟ್ರೀಟ್ಮೆಂಟ್ ನೋಡಿ ನಿಮ್ಗೂ ಕೆಟ್ಟ ಹೆಸರು ಬರುತ್ತೆ, ಇಲಾಖೆಗೂ ಕೆಟ್ಟ ಹೆಸರು ಬರುತ್ತೆ. ಹೀಗಾಗಿ ನಾವು ಯುವ ಕರ್ನಾಟಕ ವೇದಿಕೆ ವತಿಯಿಂದ ನಮ್ಮ ಸಾಫ್ಟ್ವೇರ್ ಹೇಳಿದ್ರೆ ಈಗ ಮನವಿ ಕೊಡಬೇಕಿದ್ರೆ ಅಂತಂದ್ರೆ ನಾವು ಆಲ್ರೆಡಿ ಸತತವಾಗಿ ಎಷ್ಟೋ ವರ್ಷಗಳಿಂದ ಮನವಿನೂ ಕೊಡಾಕತ್ತೀವಿ. ಎಲ್ಲರೂ ಗಮನಕ್ಕೂ ತೊಗೊಂಬರಾಕತ್ತೀವಿ, ಸರ್ಕಾರಕ್ಕೂ ತೊಗೊಂಬರಾಕತ್ತೀವಿ, ಸಂಬಂಧಪಟ್ಟಂಥ ಶಾಸಕರಿಗೂ ತೊಗೊಂಬಂದೇವೆ, ನಾವು ಸಂಬಂಧಪಟ್ಟಂಥ ಸಚಿವರಿಗೂ ತೊಗೊಂಬಂದೇವೆ, ಎಸ್ಪೆಷಲ್ ಸಾಹೇಬರಿಗೂ ನಾವು ಇದನ್ನು ಗಮನಕ್ಕೆ ತೊಗೊಂಬಂದೇವೆ. ನಾವು ಏನಿಲ್ಲ ಮೊನ್ನೆ ಗದಗಿನೊಳಗೆ ಆದಂಥ ಒಂದು ಮೀಟಿಂಗ್ನೊಳಗೆ ಸೊಸೈಟಿ ಒಳಗೆ ಆಗ್ತಿದ್ದು ಹೊಳೆಯಾರ ಬಗ್ಗೆ ನಾವು ಮಾತಾಡಿದ್ವಿ. ಇದ್ರಿ ಮತ್ತು ಹೊಳೆಯಾರ ಒಂದು ದೊಡ್ಡ ಆರೋಗ್ಯ ಕೇಂದ್ರ ಆಗೈತಿ. ಅಲ್ಲಿ ಸರಿಯಾಗಿ ಸ್ಟಾಫ್ ಇಲ್ಲ. ಇರೋರೊಬ್ಬರು ಕಿರಣ್ ಡಾಕ್ಟರ್ ಅವ್ರು ಬಿಟ್ಟರೆ ಮತ್ತೆ ಯಾರಿಲ್ಲ ಅಲ್ಲಿ. ಸ್ಟಾಫ್ ಏನಪ್ಪ ಅಂತಂದ್ರೆ 2 ಸ್ಟಾಫ್ ಅವ್ರು ಬಿಟ್ಟರೆ ಇವ್ರು ಡಾಕ್ಟರ್ ಬಿಟ್ಟರೆ ಮತ್ತೆ ಯಾರೂ ಇಲ್ಲ ಅಂತಂದ. ಹೀಗಾಗಿ ಏನಪ್ಪ ಅಂತ